ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾನು ಈ ದಿನ ನಿಮಗೆ ಸುಮಾರು 75 ವರ್ಷಗಳ ಇತಿಹಾಸ ಇರತಕ್ಕಂತಹ ನಮ್ಮ ಶಿಡ್ಲಘಟ್ಟದ ಹೋಳಿ ಹುಣ್ಣಿಮೆಯ ವಿಶಿಷ್ಟ ಆಚರಣೆಯ ಸಂಪೂರ್ಣ ದೃಶ್ಯೀಕರಣ ಹಾಗೆ ಅದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಬನ್ನಿ ವೀಕ್ಷಿಸೋಣ. ಸ್ವಾಮಿ ಪ್ರಸನ್ನ ಈ ಕಾಮದ ಹಬ್ಬವನ್ನು ನಮ್ಮ ಹಿರಿಯರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 75 ವರ್ಷದಿಂದ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಹಾಗೂ ಒಂದು 5 ದಿವಸ ನಾವು ಕಾಮಣ್ಣನ ಇಲ್ಲಿ ನಮ್ಮ ನಗರೇಶ್ವರ ದೇವಸ್ಥಾನ ಮುಂಭಾಗ ಹಾಗೂ ಶಿವಕುಮಾರ್ ಸರ್ಕಲಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ 5 ದಿವಸ ಕಾರ್ಯಕ್ರಮ ಆದಮೇಲೆ ಇಲ್ಲಿ ನಾವು ಕಂಪ್ಲೀಟು ಕಾಮದಹನವನ್ನು ಏರ್ಪಡಿಸಿರುತ್ತೇವೆ. ಇದಕ್ಕೆ ಭಾಗವಹಿಸಿದ ನಮ್ಮ ಭಕ್ತಾದಿಗಳಿಗೆಲ್ಲ ಹಾಗೂ ಪತ್ರಿಕಾ ಕರ್ತರಿಗೆ ಹಾಗೂ ಫೋಟೋಗ್ರಾಫರ್ಗಳಿಗೆ ನಮ್ಮ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀರಿ. ಈ ದಿನ ಕಾಮಣ್ಣ ಹಬ್ಬ ನಮ್ಮ ಶಿಡ್ಲಘಟ್ಟದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾರೆ. ನಮಗೆಲ್ಲ ಸೊಸೆಗಳಾಗಿ ಬಂದು ತುಂಬ ಖುಷಿ ಇದೆ. ಬೇರೆ ಊರಿಂದ ಇಲ್ಲಿ ಬಂದು ತುಂಬ ಎಂಜಾಯ್ ಮಾಡ್ತೀವಿ. ಹ್ಯಾಪಿ ಹೋಲಿ. ಇಲ್ಲಿ ಮೊದಲಿಗೆ ಪ್ರಾರಂಭ ಆಗುವಂಥದ್ದು ಕಾಮನ ಪ್ರತಿಷ್ಠಾಪನೆ. ರತಿದೇವಿಯೊಂದಿಗೆ ಕಾಮಣ್ಣನನ್ನು ಪ್ರತಿಷ್ಠಾಪಿಸ್ತಾರೆ. ನಂತರ 5 ದಿನಗಳವರೆಗೆ ರತಿದೇವಿಗಳನ್ನು ಊರಿನಲ್ಲಿ ಮೆರವಣಿಗೆಯನ್ನು ಮಾಡ್ತಾರೆ. ಹಾಗೆ ಹೋಳಿ ಹಬ್ಬದ ಇಂದಿನ ದಿನ ವಿವಿಧ ವೇಷಭೂಷಣಗಳನ್ನು ಎಲ್ಲ ಪುರುಷರು ಧರಿಸಿ ಊರಿನ ಬೀದಿಗಳಲ್ಲಿ ಮೆರವಣಿಗೆ ಹೋಗ್ತಾರೆ. ಹಾಗೆ ಆ ದಿನ ರಾತ್ರಿ ಚಟ್ಟವನ್ನು ತೆಗೆದುಕೊಂಡು ಹೋಗಿ ಪ್ರತಿ ಮನೆಯ ಬಳಿಯೂ ಸಹ ಕೂಗ್ತಾರೆ. ನಂತರ ಹೋಳಿ ಹಬ್ಬದ ದಿನ ಬೆಳಿಗ್ಗೆ ಕಾಮಣ್ಣ ಮತ್ತು ರತಿದೇವಿಯರ ಮೆರವಣಿಗೆಯೊಂದಿಗೆ ಬಣ್ಣಗಳನ್ನು ಎರಚಿಕೊಂಡು ಸಂಭ್ರಮವನ್ನು ಪಡ್ತಾ ಆನಂತರ ಎಲ್ಲವೂ ಮುಗಿದ ತಕ್ಷಣ ಕಾಮನನ್ನು ದಹನ ಮಾಡ್ತಾರೆ. ಇಷ್ಟು ಹೋಳಿ ಹಬ್ಬದ ಪ್ರತಿದಿನದ ವಿಶೇಷತೆ. ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ಈಗ ನೋಡೋಣ. ಮೊದಲಿಗೆ ಈ ಹಬ್ಬಕ್ಕೆ ಕಾಮನ ಹುಣ್ಣಿಮೆ ಅಂತ ಯಾಕೆ ಹೆಸರು ಬಂತು? ತಾರಕಾಸುರ ಎಂಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಬಹಳ ತಪಸ್ಸಿನಿಂದ ಬ್ರಹ್ಮದೇವನಲ್ಲಿ ಒಂದು ವರವನ್ನು ಪಡಿತಾನೆ. ಅವನಿಗೆ ಯಾವುದೇ ಕಾರಣಕ್ಕೂ ಮರಣ ಬಾರಬಾರದು. ಮರಣ ಬಂದಲ್ಲಿ ಶಿವ ಪಾರ್ವತಿಯರಿಗೆ ಜನಿಸಿದ 7ನೇ ದಿನದ ಶಿಶುವಿನಿಂದ ಮಾತ್ರ ಮರಣ ಬರಬೇಕು ಅಂತ. ಅಂತಹ ಸಮಯದಲ್ಲಿ ಶಿವ ಭೋಗ ಸಮಾಧಿಯಲ್ಲಿ ಇರ್ತಾನೆ. ಆಗ ಶಿವ ಮತ್ತು ಪಾರ್ವತಿಯರು ಸಮಾಗಮ ಹೊಂದೋದು ಸಾಧ್ಯವಿರೋದಿಲ್ಲ. ಆಗ ದೇವತೆಗಳಿಗೆಲ್ಲ ಅಲ್ಲೋಲ ಕಲ್ಲೋಲ ಆಗಿ ಒಂದು ಆಲೋಚನೆ ಬರುತ್ತೆ. ದೇವತೆಗಳೆಲ್ಲರೂ ಸಹ ಹೋಗಿ ಮೋಹ ಹೊಂದುವಂತೆ ಮಾಡೋದಕ್ಕೆ ಶಿವನನ್ನು ಕಾಮದೇವನಲ್ಲಿ ಬೇಡ್ಕೋತಾರೆ. ಅದಕ್ಕೆ ಕಾಮದೇವ ಮತ್ತು ರತಿದೇವಿ ಇಬ್ಬರೂ ಸಹ ಒಪ್ಪಿಗೆ ನೀಡಿ ಭೋಗ ಸಮಾಧಿಯಲ್ಲಿರ್ತಕ್ಕಂಥ ಶಿವನಿಗೆ ಹೂಬಾಣಗಳಿಂದ ಹೊಡೆದು ಎಚ್ಚರಿಸ್ತಾರೆ. ಇದರಿಂದ ಕೋಪಗೊಂಡಂತಹ ಶಿವ ತನ್ನ 3ನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಆಗ ರತಿದೇವಿ ಶಿವನಲ್ಲಿ ಪತಿ ಭಿಕ್ಷೆಯನ್ನು ಬೇಡ್ಕೋತಾಳೆ. ಶಾಂತಗೊಂಡ ಶಿವ ಪತ್ನಿಯೊಡನೆ ಮಾತ್ರ ನೀನು ಶರೀರಿ ಆಗುವಂತ ಕಾಮದೇವನಿಗೆ ವರ ನೀಡ್ತಾನೆ. ಲೋಕ ಕಲ್ಯಾಣಕ್ಕಾಗಿ ಕಾಮದೇವ ಅನಂಗ ಆಗ್ತಾನೆ. ಈ ಘಟನೆ ನಡೆದಿದ್ದು ಪಾಲ್ಗುಣ ಶುದ್ಧ ಹುಣ್ಣಿಮೆ ಎಂದು. ಆದ್ದರಿಂದ ಈ ದಿನ ಕಾಮನ ಹುಣ್ಣಿಮೆ ಅಂತ ಹೆಸರಾಗತ್ತೆ. ಹಾಗೆ ಪುರುಷರೆಲ್ಲರೂ ವೇಷಭೂಷಣವನ್ನು ಧರಿಸಿ ನೃತ್ಯ ಮಾಡ್ತಾರೆ. ಯಾಕೆ ಅಂತಂದರೆ ಇದು ಕುಡುಬಿ ಜನಾಂಗದವರು ತಾಳ ಮತ್ತು ಗುಮ್ಮಟೆಯನ್ನು ಬಾರಿಸುತ್ತಾ ನೃತ್ಯವನ್ನು ಮಾಡುವಂತಹ ಒಂದು ಪದ್ಧತಿಯಾಗಿದೆ. ಹಾಗೆ ಇದು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಸಹ ಸಾರುತ್ತೆ. ಅದಕ್ಕೋಸ್ಕರ ಕಾಮನ ಹುಣ್ಣಿಮೆಯ ಇಂದಿನ ದಿನ ಹುಡುಗರೆಲ್ಲರೂ ಅಂದರೆ ಪುರುಷರು, ಪುಟ್ಟ ಪುಟ್ಟ ಗಂಡು ಮಕ್ಕಳೆಲ್ಲರೂ ಸಹ ವಿವಿಧ ವೇಷಭೂಷಣವನ್ನು ಧರಿಸಿ ನೃತ್ಯಗಳನ್ನು ಮಾಡಿ ಸಂತಸ ಪಡ್ತಾರೆ. ಹಾಗೆ ಆ ದಿನ ರಾತ್ರಿ ಮನೆಗಳ ಬಳಿ ಹೋಗಿ ಚಟ್ಟವನ್ನು ತೆಗೆದುಕೊಂಡು ಹೋಗಿ ಕಾಮಣ್ಣ ಮರಣ ಹೊಂದಿದ ಎಂಬ ಸಂದೇಶವನ್ನು ಸಹ ಬೈಗುಳಗಳ ಮುಖಾಂತರ ನೀಡ್ತಾರೆ. ಈ ಪದ್ಧತಿಯೂ ಸಹ ಒಂದು ವಿಶಿಷ್ಟ ಪದ್ಧತಿಯಾಗಿದೆ. ಆನಂತರ ಪ್ರಾರಂಭ ಆಗೋದೇ ಮಾರನೇ ದಿನ ಬೆಳಿಗ್ಗೆ ಅಂತಂದರೆ ಹೋಳಿ ಹುಣ್ಣಿಮೆಯ ದಿನ. ಈ ದಿನ ಕಾಮಣ್ಣ ಮತ್ತು ರತಿದೇವಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಬಣ್ಣಗಳನ್ನು ಎರಚಿಕೊಂಡು ಸಂತಸವನ್ನು ಪಡ್ತಾರೆ. ಹಾಗೆ ಅದರ ಜೊತೆಯಲ್ಲಿ ಓಕುಳಿ ಆಟವನ್ನು ಸಹ ಆಡ್ತಾರೆ. ಈ ಓಕುಳಿ ಆಟಕ್ಕೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಕೃಷ್ಣ ತನ್ನನ್ನು ಸಾಯಿಸಲು ಬಂದಿದ್ದ ಪೂತನಿಯ ರಕ್ತವನ್ನು ಹೀರಿ
ತಾನೇ ಕೊಲ್ತಾನೆ. ಹಾಗೆ ಈ ಸಂತೋಷಕ್ಕೋಸ್ಕರ ಕೃಷ್ಣ ರಾಧೆ ಮತ್ತು ಗೋಪಿಕೆಯರೊಂದಿಗೆ ವಿವಿಧ ಬಣ್ಣಗಳ ನೀರನ್ನು ಎರಚಿಕೊಳ್ಳುವ ಮೂಲಕ ಸಂತಸವನ್ನು ವ್ಯಕ್ತಪಡಿಸ್ತಾನೆ. ಅದಕ್ಕೋಸ್ಕರ ಓಕುಳಿ ಆಟವನ್ನು ಹಾಡ್ತಾರೆ. ಈ ಬಣ್ಣಗಳು, ಓಕುಳಿ ಆಟ ಎಲ್ಲವನ್ನ ಹಾಡಿ ಸಂಭ್ರಮಿಸಿ ನಮ್ಮಲ್ಲಿರ್ತಕ್ಕಂತಹ ದುಷ್ಟ ಗುಣಗಳು, ದುಷ್ಟ ಆಲೋಚನೆಗಳು, ಕೆಟ್ಟ ಶಕ್ತಿ ಎಲ್ಲವೂ ಸಹ ನಾಶ ಆಗಿ ಒಂದು ಹೊಸ ಪ್ರಾರಂಭವನ್ನು ಮಾಡುವಂತಹ ಸುಸಂದರ್ಭವನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಏನಂತಂದರೆ, ಯಾಕೆ ಹೋಳಿ ಹಬ್ಬವನ್ನು ಬಣ್ಣ ಬಣ್ಣಗಳಿಂದ ಸಂಭ್ರಮಿಸ್ತೀವಿ ಅಂದರೆ, ಇಲ್ಲಿ ಕಾಮನ ಒಂದು ಮರಣ ಆಗುತ್ತೆ, ಕಾಮನ ದಹನ ಆಗುತ್ತೆ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ನಮ್ಮಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳು ಯಾವಾಗ ಕೊಲ್ಲಲ್ಪಡುತ್ತೆ ಆಗ ಮಾತ್ರ ನಮ್ಮಲ್ಲಿರ್ತಕ್ಕಂತಹ ಹೊಸ ಚೈತನ್ಯ, ಹೊಸ ಹುರುಪು, ಹುಮ್ಮಸ್ಸು ಹೊರಗಡೆ ಬರೋದಕ್ಕೆ ಸಾಧ್ಯ. ಅದರ ಸಂಕೇತವಾಗಿ ನಾವು ಹೋಳಿ ಹುಣ್ಣಿಮೆಯನ್ನು ಆಚರಿಸ್ತೇವೆ. ನಾವೆಲ್ಲರೂ ಅಂದ್ಕೊಳ್ತೇವೆ ಹೋಳಿ ಅಂದರೆ ಬಣ್ಣಗಳನ್ನು ಎರಚಿಕೊಳ್ಳೋ ಅಂಥದ್ದು ಅಷ್ಟೇ ಅಂತ. ನೋಡಿ, ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತಹ ವಿಶಿಷ್ಟತೆ ಇರುತ್ತೆ. ಹಾಗೆ ಕೊನೆಯದಾಗಿ ನಡೀತಕ್ಕಂಥದ್ದೇ ಹೋಳಿಕಾ ದಹನ ಅಂದರೆ ಕಾಮದಹನ. ಇಲ್ಲಿ ಕಾಮದಹನ ಅಂತಲೂ ಹೇಳ್ಬೋದು, ಇದನ್ನು ಹೋಳಿಕಾ ದಹನ ಅಂತಲೂ ಹೇಳ್ತಾರೆ. ಮೊದಲಿಗೆ ಇದಕ್ಕೆ ಹೋಳಿ ಅನ್ನೋ ಹೆಸರು ಹೇಗೆ ಬಂತು ಅಂತಂದರೆ, ಹಿರಣ್ಯಕಶ್ಯಪುವಿನ ಸಹೋದರಿ ಹೋಳಿಕಾ ಅನ್ನೋಳು ಇರ್ತಾಳೆ. ಈಕೆ ಒಂದು ವರವನ್ನು ಪಡ್ಕೊಂಡಿರ್ತಾಳೆ. ಏನಂತಂದರೆ, ತನ್ನ ತೊಡೆಯ ಮೇಲೆ ಯಾರು ಕುಳಿತುಕೊಳ್ತಾರೋ ಅವರು ಭಸ್ಮ ಆಗ್ತಾರೆ ಅಂತ. ಇದು ತಿಳಿದಿದ್ದಂತಹ ಹಿರಣ್ಯಕಶ್ಯಪು ತನ್ನ ಮಗನಾಗಿರ್ತಕ್ಕಂಥ ಭಕ್ತ ಪ್ರಹ್ಲಾದ ಯಾವುದೇ ಕಾರಣಕ್ಕೂ ಅವನ ಮಾತನ್ನು ಕೇಳ್ತಾ ಇರೋದಿಲ್ಲ. ಒಮ್ಮೆ ಹಿರಣ್ಯಕಶ್ಯಪು ಏನು ಮಾಡ್ತಾನೆ, ಊರಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಪೂಜೆಯನ್ನು ನಿಲ್ಲಿಸಿ ತನ್ನನ್ನೇ ಪೂಜಿಸಬೇಕು ಅಂತ ಡಂಗೂರ ಸಾರ್ತಾನೆ. ಆದರೆ ತನ್ನ ಮಗ ಭಕ್ತ ಪ್ರಹ್ಲಾದ ಯಾವುದೇ ಕಾರಣಕ್ಕೂ ವಿಷ್ಣುವನ್ನು ಪೂಜೆ ಮಾಡ್ತಕ್ಕಂಥದ್ದನ್ನು ಬಿಡೋದಿಲ್ಲ. ಆಗ ಅವನು ಅವರ ತಂಗಿಯಾಗಿರ್ತಕ್ಕಂಥ ಹೋಳಿಕಾನನ್ನು ಕರೆದು ಅವಳ ತೊಡೆಯ ಮೇಲೆ ಹಿರಣ್ಯಕಶ್ಯಪನನ್ನು ಕೂಡಿಸ್ಕೊಳ್ಳೋದಕ್ಕೆ ಹೇಳ್ತಾನೆ. ಆಗ ಹೋಳಿಕಾ ಕೂಡ ಯೋಚನೆ ಮಾಡದೆ ಕೂಡಿಸ್ಕೊಳ್ತಾರೆ. ಆದರೆ ಈ ಪಾಪ ಕೃತ್ಯಕ್ಕೆ ಆಕೆ ಏನಾಗ್ತಾಳೆ ಅಂದರೆ ಸುಟ್ಟು ಭಸ್ಮ ಆಗ್ತಾಳೆ. ಭಕ್ತ ಪ್ರಹ್ಲಾದ ತನ್ನ ಭಕ್ತಿಯಿಂದ ಆ ಬೆಂಕಿಯಿಂದ ಹೊರಗಡೆ ಬರ್ತಾನೆ. ಅಂದರೆ ಯಾವುದೇ ವರನಾದರೂ ಆಗಿರ್ಬೋದು, ಅದು ಕೆಟ್ಟದಕ್ಕೆ ಉಪಯೋಗ ಬರೋದಿಲ್ಲ ಅನ್ನೋದರ ಸಂಕೇತ ಇದಾಗಿದೆ. ಅದಕ್ಕೆ ಈ ಹಬ್ಬಕ್ಕೆ ಹೋಳಿ ಹಬ್ಬ ಅಂತ ಸಹ ಹೆಸರಿದೆ. ಈ ಹೋಳಿಕಾಳ ದಹನ ಆಗುತ್ತಲ್ವ, ಅದಕ್ಕೆ ಹೋಳಿಕಾ ದಹನ ಅಂತ ಕರೀತಾರೆ. ಇನ್ನು ಕಾಮಣ್ಣನ ಸಹ, ಕಾಮಣ್ಣ ಅಂತಂದಾಗ ಹಳೆಯ ವಸ್ತುಗಳು, ಮನೆಯಲ್ಲಿ ಏನೇನೆಲ್ಲ ಕೆಲಸಕ್ಕೆ ಬಾರದೇ ಇರತಕ್ಕಂತಹ ವಸ್ತುಗಳಿರುತ್ತೆ ಅದೆಲ್ಲವನ್ನು ರಾಶಿ ಹಾಕಿ ಕಾಮಣ್ಣನ ಪ್ರತಿಮೆಯನ್ನು ಮಾಡಿ ಅದನ್ನು ಸಹ ಬೆಂಕಿಯಿಂದ ಸುಡ್ತಾರೆ. ಇದರ ಅರ್ಥ ಏನು ಅಂತಂದರೆ, ನಮ್ಮ ದೇಹದ ಒಳಗಡೆ ಎಷ್ಟೋ ಕೆಟ್ಟ ದುಷ್ಗುಣಗಳಿರ್ತವೆ. ಈಗ ಹೇಳಿದ್ನಲ್ಲ, ಅರಿಷಡ್ವರ್ಗಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಇನ್ನೂ ಈರ್ಷೆ, ಅಹಂಕಾರ, ಬೇರೆ ಬೇರೆ ಎಲ್ಲ ಇರುತ್ತೆ. ಅದೆಲ್ಲವನ್ನು ದಹನ ಮಾಡೋದರಂಥ ಪ್ರತೀತಿಯೇ ಕಾಮದಹನ. ಮುಖ್ಯವಾಗಿ ಅರಿಷಡ್ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳು ಯಾರಿಗೆ ದಹನ ಆಗುತ್ತೆ ಅವರು ವಿಜಯದತ್ತ ಸಾಗ್ತಾರೆ ಅನ್ನೋ ಒಂದು ಸಂಕೇತನೇ ಹೋಳಿ ಹುಣ್ಣಿಮೆ. ನೋಡಿ, ಅದಕ್ಕೆ ಹೋಳಿ ಹುಣ್ಣಿಮೆ ಆದ ನಂತರ ಬರ್ತಕ್ಕಂತಹ ನಮ್ಮ ಮೊದಲನೇ ಹಬ್ಬನೇ ಯುಗಾದಿ, ವರ್ಷದ ಪ್ರಾರಂಭ. ಅಂದರೆ ಹೊಸ ವರ್ಷವನ್ನು, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಳೆಯ ಗುಣಗಳನ್ನು ಸುಟ್ಟು ನಾವು ಹೊಸದರತ್ತ ಅಂದರೆ ವಿಜಯದ ಕಡೆಗೆ ಸಾಗ್ತಾ ಇದ್ದೀವಿ ಅನ್ನೋ ಒಂದು ಪ್ರತೀತಿಯನ್ನು ಸಾರುವಂತಹ ಹಬ್ಬ ಹೋಳಿ. ಅದರ ನಂತರ ಬರೋದೇ ಯುಗಾದಿ, ಯುಗದ ಆದಿ ಅಂದರೆ ವರ್ಷದ ಪ್ರಾರಂಭದ ಮೊದಲನೆಯ ಸಂತಸದ ಹಬ್ಬ ಯುಗಾದಿ ಹಬ್ಬ. ಇಷ್ಟೆಲ್ಲ ವಿಶಿಷ್ಟ ಆಚರಣೆಗಳನ್ನು ಹೊಂದಿರತಕ್ಕಂತಹ ಹೋಳಿ ಹುಣ್ಣಿಮೆಯ ಸಂಪೂರ್ಣ ದೃಶ್ಯಾವಳಿಯನ್ನು ನೀಡಿದಂತಹ ಶಿಡ್ಲಘಟ್ಟದ ಎಲ್ಲರಿಗೂ, ನಗರದ ಜನಾಂಗದ ಪ್ರತಿಯೊಬ್ಬರಿಗೂ ಸಹ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂತಂದರೆ ಇದು ಶಿಡ್ಲಘಟ್ಟದಲ್ಲಿ ಕೇವಲ ಇದೊಂದೇ ಹಬ್ಬ ಅಲ್ಲ, ಎಲ್ಲ ಹಬ್ಬವನ್ನು ಸಹ ವಿಶಿಷ್ಟ ರೀತಿಯಲ್ಲಿ ವಿಭಿನ್ನವಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ನಮ್ಮ ವಿಜಯಪುರದಲ್ಲೂ ಸಹ ಇದೇ ರೀತಿ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಖುಷಿ ಆಗುತ್ತೆ, ನಾವು ಸಹ ಈ ವಿಶಿಷ್ಟ ಆಚರಣೆಗಳಲ್ಲಿ ಚಿಕ್ಕವರಿಂದ ಭಾಗವಹಿಸಿದ್ದೀವಿ. ಇಂತಹ ಆಚರಣೆ ಬಗ್ಗೆ ತಿಳಿಸೋದಕ್ಕೆ ತುಂಬ ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು.
ಸುಮಾರು 75 ವರ್ಷಗಳಿಂದ ಈ ಹೋಳಿ ಹುಣ್ಣಿಮೆಯನ್ನು ಹೀಗೆ ವಿಶಿಷ್ಟವಾಗಿ ವಿಭಿನ್ನ ರೀತಿಯಲ್ಲಿ ಆಚರಿಸ್ತಾ ಬಂದಿದ್ದಾರೆ. ಹಾಗೆ ಇದಕ್ಕೆ ನಮ್ಮ ಊರಿನ ಎಲ್ಲ ಹೆಣ್ಣು ಮಕ್ಕಳು ಸಹ ತುಂಬ ಸಪೋರ್ಟಿವ್ ಆಗಿ ಭಾಗವಹಿಸಿ ಇದಕ್ಕೆ ಹೆಚ್ಚಿನ ಮೆರುಗನ್ನು ಕೊಡ್ತಾರೆ. ಇದು ಒಂದು ಖುಷಿಯ ಸಂಗತಿ. ಬೇರೆ ಎಲ್ಲೂ ನಾನು ಈ ಥರ ಆಚರಣೆಯನ್ನು ನೋಡಿಲ್ಲ. ಹೆಣ್ಣು ಮಕ್ಕಳೆಲ್ಲ ಮನೆಯ ಪ್ರತಿಯೊಬ್ಬ ಹೆಣ್ಣು ಮಗು ಸಹ ಈ ಹೋಳಿ ಹುಣ್ಣಿಮೆಯನ್ನು ಆಚರಿಸಿ ಸಂತಸಪಟ್ಟು ಒಂಥರ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ನಮ್ಮ ಶಿಡ್ಲಘಟ್ಟದಲ್ಲಿ. ಇಷ್ಟೆಲ್ಲ ವಿಶಿಷ್ಟ ರೀತಿಯ ಆಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂತಹ ನಮ್ಮ ಶಿಡ್ಲಘಟ್ಟದ ನಗರ್ತ ಯುವಕ ಸಂಘ ಹಾಗೂ ನಗರ್ತ ಮಹಿಳಾ ಸಂಘದ ಎಲ್ಲ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹೀಗೆ ಈ ಹೋಳಿ ಹುಣ್ಣಿಮೆ 75 ವರ್ಷಗಳ ಆಚರಣೆಯಿಂದ ಶತಮಾನೋತ್ಸವದ ಸಂಭ್ರಮವನ್ನು ಕಾಣಲಿ ಅಂತ ಆಶಿಸ್ತಾ ಇದ್ದೇನೆ. ತುಂಬು ಹೃದಯದ ಧನ್ಯವಾದಗಳು. ಶಿಡ್ಲಘಟ್ಟ ಸಿದ್ದಕ್ಕ, ಚಿಂತಾಮಣಿ ಚಿತ್ತಕ್ಕ, ಕಾಮಣ್ಣ ಕಟ್ಟಿಗೆ ಕದ್ದರು, ರಥಕ್ಕೆ ಕದ್ದರು. हाँ